ಆಬ್ವಿಯಸ್ ಆಗಿ ಇಲ್ಲಿದ್ದ ಭಾಷೆ ಕಲಿಬೇಕು. ಅದು ನನ್ನ ಅಭಿಪ್ರಾಯದ ಪ್ರಕಾರ ದಟ್ಸ್ ಮೈ ಡ್ಯೂಟಿ. ಯಾವನೋ ಬಂದ್ಬಿಟ್ಟು ಹೊಡಿತಿದ್ದಾನೆ ಅಂದ್ರೆ ಅವನಿಗೆ ಮೆಟ್ ತಗೊಂಡು ಹೊಡಿಬೇಕು ಫಸ್ಟು. ಇನ್ನೇನು ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ಬೇರೆ ದೇಶದಿಂದ ಬಂದು ದೊಡ್ಡದಾಗಿ ನಾವು ಬೆಳೆಸ್ತಿದೀವಿ. ಗುರು ನೀನು ಬೆಳೀತಿದ್ಯಾ ಅಲ್ಲಿ, ಫಸ್ಟ್ ಥಿಂಗ್ ಅದನ್ನ ತಲೆಗೆ ಇಟ್ಕೋಬೇಕು ಅವರು. ಇನ್ನೇನು ಮಾಡಬೇಕು, ಸಿಕ್ಕಿದ್ದ ಅವ್ನು ರಾಡ್ ತಗೊಂಡು ಹೊಡ್ದ ಅಂದ್ರೆ ತಗೊಂಡೋಗ್ಬಿಟ್ಟು ಉಲ್ಟಾ ನೇತಾಕ್ಬೇಕಿಂತ ಮರಕ್ಕೆ ಅದಕ್ಕಾದ್ರೂ ಬೇರೆ ಆಪ್ಷನ್ ಇಲ್ಲ. ಅದನ್ನೊಂದು ಇಬ್ರಿಗೆ ಮಾಡಿದ್ರೆ ಸರಿ ಹೋಗುತ್ತೆ. ಅಲ್ಲ, ಈಗ ಸಾಫ್ಟ್ವೇರ್ ಕಂಪ್ನೀಸ್ ಅವ್ರ ಹಾವಳಿ ಕೂಡ ಜಾಸ್ತಿ ಆಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯಾಂಪೇನ್ನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಿಮಗೆ ಹಿಂದಿ ಬರಲ್ವಾ, ನಡಿ ನಮ್ಮ ಆಫೀಸಿಂದ ಆಚೆಗೆ ಅಂತ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಇಟ್ಕೊಂಡು ಇಲ್ಲೇನೆ IT ಸೆಕ್ಟರ್ಸ್ಗಳನ್ನ ಇಂಪ್ರೂವ್ ಮಾಡ್ತಾ ನಮ್ಮ ಕನ್ನಡದವ್ರಿಗೆ ಅವಕಾಶ ಇಲ್ಲ. ರಿಸರ್ವೇಷನ್ಸ್ ಅಂತ ಮಾಡ್ಬೇಕು ಮೇಡಮ್. ಇವಾಗ ನೋ ಅಫೆನ್ಸ್ ಬಟ್ ಇಷ್ಟು ಕೆಲವು ವರ್ಷಗಳು ಇಲ್ಲಿ ಇದು ಬಂದಿತ್ತು, ಜ್ಞಾಪಕ ಇದೆಯಾ, ಲೋವರ್ಡ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ರಿಸರ್ವೇಷನ್ಸ್ ಅಂತ ಬಂತು. ಕನ್ನಡದವ್ರಿಗೂ ರಿಸರ್ವೇಷನ್ಸ್ ಅಂತ ಹೇಳ್ಬಿಟ್ಟು ಇದು ಮೊನ್ನೆ ಅದೊಂದು ಅನೌನ್ಸ್ಮೆಂಟ್ ಆಯ್ತಲ್ವಾ, ಅದನ್ನ ಕ್ಲೀನಾಗಿ ಫಾಲೋ ಮಾಡಬೇಕು. ಮೋರ್ ಓವರ್ ಕನ್ನಡದವ್ರು ಬೇರೆ ಕಡೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ ನಮಗೂ ಉರಿಯುತ್ತೆ ಮೇಡಮ್. ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದು, ನಾನು ಮಲಯಾಳಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ನಾನು ಆ ಭಾಷೆಗಿಂತ ಈ ಭಾಷೆಗೆ ತುಂಬ ಅಭಿಮಾನ ಕೊಡ್ತೀನಿ. ಐ ರೆಸ್ಪೆಕ್ಟ್ ಕನ್ನಡ ಅಲಾಟ್ ಮೋರ್ ದೆನ್ ಮಲಯಾಳಂ ಐ ಡು. ಸೊ ಇದು ಏನಂತ ಹೇಳಿದ್ರೆ, ಇವಾಗ ಮಾತಾಡೋರು ನೆಟ್ಟಿಗೆ ಮಾತಾಡ್ದ ಅಂದ್ರೆ ಸರಿ ಹೋಗುತ್ತೆ. ಅಲ್ಲಿರೋರು ಏನು ಗೆಣಸ್ಕಿ ಇಡ್ತಿದಾರ ಆನೆಸ್ಟ್ ಆಗಿ, ಅವ್ರು ಇಟ್ಕೊಂಡ್ಬಿಟ್ಟು ಆಟಿಟ್ಯೂಡಲ್ಲಿ ಇದ್ದು ಏನು ಹೇಳ್ತಾರೆ, ಆಕ್ಸೆಂಟ್ ಇಟ್ಕೊಂಡು ಮಾತಾಡ್ತಾರೆ. ಕಮಾನ್ ಮ್ಯಾನ್ ಡೂಡ್ ವಾ ಅನ್ಕೊಂಡು ಅದನ್ನ ನಿಲ್ಸ್ಬೇಕು ಫಸ್ಟು. ಆಗ ಸ್ವಲ್ಪ ಬುದ್ಧಿ ಬೇಕು. ಸೇಯಿಂಗ್ ನೋ ಅಫೆನ್ಸ್, ಸೇಯಿಂಗ್ ನೀನ್ ಕನ್ನಡದಲ್ಲಿ ಮಾತಾಡು, ನಾನು ಇಂಗ್ಲೀಷಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಬೇಕಂದ್ರೆ ನೀನ್ ಕನ್ನಡ ಬರಲಿಲ್ಲ, ನಾನು ಕಲ್ಸ್ಕೊಡಕ್ ರೆಡಿ ಇದ್ದೀನಿ. ತಪ್ಪು ಮಾಡೋದು ಸಹಜನೇ, ಬಟ್ ಅದನ್ನ ತಿದ್ಕೊಡಕ್ಕೆ ನೆಟ್ಟಿಗಿರೋರು ಒಂದ್ 2-3 ಜನ ಇದ್ರು ಅಂದ್ರೆ ಇದೆಲ್ಲ ಬರಲ್ಲ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.